ಬುಧ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಹೇಗಿದೆ ಇಡೀ ವಾರ ಬುಧನ ಒಂದು ಫಲವಾಗಲಿ ಚಂದ್ರನ ಫಲಗಳಾಗಲಿ ಇದನ್ನೆಲ್ಲ ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ ಗಮನಿಸೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ಬಂಧು ಬಾಂಧವರಿಂದ ಅನುಕೂಲಗಳು ಚೆನ್ನಾಗಿದೆ. ಸಾಲ ಶತ್ರುಗಳ ವೈಷಮ್ಯ ಇವುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಕಾರಣ ಅಲ್ಲಿ ಮಾಂದಿಯ ಸಂಚರಿಸ್ತಾನೆ, ಷಷ್ಠದಲ್ಲಿ ಕೇತುಯುಕ್ತನಾಗಿ. ಹೀಗಾಗಿ ಸ್ವಲ್ಪ ಆ ಬಾಧೆ ಇರ್ತದೆ ಸಾಲದ ವಿಚಾರದಲ್ಲೋ ಶತ್ರುಗಳ ವಿಚಾರದಲ್ಲೋ ತಂದೆಯ ಬಂಧುಗಳ ಜೊತೆಗೋ ಮತ್ತು ಇನ್ಯಾವುದೋ ಒಂದು ಬಾಧೆ ಅಂತೂ ಈ ಶತ್ರು ಬಾಧೆಗಳು ನಿಮ್ಮನ್ನು ಈ ದಿವಸ ಈ ಒಂದು ವಾರದಲ್ಲಿ ಅದರಲ್ಲೂ ಆದಿಯಲ್ಲಿ ಸೋಮವಾರ ಮಂಗಳವಾರ ಬುಧವಾರದ ಮಟ್ಟಿಗೆ ಸ್ವಲ್ಪ ಕಾಡುತ್ತೆ. ಆದರೆ ನಿಮಗೆ ಚಂದ್ರನ ಬಲ ಚೆನ್ನಾಗಿರೋದ್ರಿಂದಾಗಿ ಸ್ತ್ರೀಯರಿಗೆ ಬುದ್ಧಿ ಚುರುಕಾಗಿರ್ತದೆ, ಹೆಚ್ಚಿನ ಒಂದು ಆಲೋಚನಾ ಶಕ್ತಿ ಅದು ಬರುತ್ತೆ, ಮಕ್ಕಳಿಂದಾಗಿ ಸ್ವಲ್ಪ ಸಮಾಧಾನ ಇವುಗಳನ್ನೆಲ್ಲ ಕಾಣ್ತೀರಾ. ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಜಾಸ್ತಿ ಇರ್ತದೆ ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ. ಈ ಮುಖ್ಯವಾಗಿ ಸಾಲ ಶತ್ರುಗಳ ಬಾಧೆ ನಿಮ್ಮನ್ನು ಸ್ವಲ್ಪ ಇಕ್ಕಳದಲ್ಲಿ ಸಿಕ್ಕಾಕೊಳಿಸುತ್ತೆ, ಆ ರೀತಿಯ ಒಂದು ಫಲ ಸೂಚಿಸ್ತಾ ಇದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಮೇಷರಾಶಿಯವರಿಗೆ ಸಹೋದರರಲ್ಲಿ ಮನಸ್ತಾಪ ಬರ್ತಕ್ಕಂಥದ್ದು, ಗಂಟಲು ಕಿವಿ ಎದೆ ಭಾಗದಲ್ಲಿ ಆ ಭಾಗದಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಬುಧವಾರ ಮಂಗಳವಾರ ದಿವಸನೇ ಬದಲಾಗಿಬಿಟ್ಟಿದ್ದಾನೆ. ದ್ವಿತೀಯಕ್ಕೆ ಬಂದಿರತಕ್ಕಂತಹ ಬುಧ ರವಿ ಬುಧರ ಯುತಿ ಏನಪ್ಪ ಮಾಡುತ್ತೆ ಅಂದರೆ ನೋಡಿ, ಅಲ್ಲಿ ತೃತೀಯದಲ್ಲಿ ಗುರುವಿನ ಜೊತೆಗೆ ಸೇರಿದಾಗ ವಾಕ್ಸ್ಥಾನದಲ್ಲಿ ಸ್ವಲ್ಪ ಸುಳ್ಳು ಹೇಳ್ತಕ್ಕಂಥದ್ದು, ಅದರಿಂದ ಸಿಕ್ಕಾಕೊಳ್ತಕ್ಕಂಥದ್ದು, ಇನ್ನೇನೋ ಪ್ರಮಾದಗಳಾಗ್ತಕ್ಕಂಥದ್ದು ಇಂಥದ್ದು ಇದೆ. ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಳ್ತೀರಾ, ಸಹೋದರಲ್ಲಿ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ, ಸ್ತ್ರೀಯರಿಗೆ ಸಾಲ ಶತ್ರುಗಳ ಕಾಟ, ಅದರಿಂದಾಗಿ ಪಾಪ ಸ್ತ್ರೀಯರು ಸಂಕಟ ಪಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಸಂದಿಗ್ಧಗಳು ಸಮಸ್ಯೆಗಳು ನಿಮಗೆ ಎದುರಾಗುತ್ತೆ. ಈ ವಾರದಲ್ಲಿ ಚಂದ್ರನ ಸಂಚಾರ ಚೆನ್ನಾಗಿದ್ದರೂ ಪಕ್ಷದ ಬಲ ಏರ್ತಾ ಇದ್ದರೂ ಕೂಡ, ಅಂದರೆ ಚಂದ್ರನಿಗೆ ಅವನು ಶುಕ್ಲ ಪಕ್ಷದಲ್ಲಿದ್ದಾನೆ, ಹೀಗಾಗಿ ಚಂದ್ರನಿಗೆ ಅವನ ಕಿರಣಗಳು ಹೆಚ್ಚಾದಾಗೂ ನಿಮಗೆ ಒಳ್ಳೆಯ ಫಲ ಬರಬೇಕು. ಆದರೆ ಇಲ್ಲಿ ಮಾಂದಿ ಇತರೆ ಪಾಪಗ್ರಹಗಳ ಸಂಚಾರ ಜೊತೆಗೆ ಯುತಿಯಾಗಿರೋದ್ರಿಂದಾಗಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಪಾಪ ಸ್ತ್ರೀಯರು ಸ್ವಲ್ಪ ಈ ವಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಪ್ರತಿ ಹೆಜ್ಜೆ ಇಡುವಾಗಲೂ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಕೆಲಸಗಳನ್ನು ಮಾಡ್ಕೋಬೇಕಾಗುತ್ತೆ. ಈ ವಾರ ಪ್ರಾರ್ಥನೆಗೆ ಏನಪ್ಪ ಮಾಡೋದು ಅಂದರೆ ನರಸಿಂಹ ಸನ್ನಿಧಾನಕ್ಕೆ ಸ್ವಲ್ಪ ಹೆಸರು ಕಾಳು ದಾನ ಮಾಡಿ. ಅದು ಏನಪ್ಪ ಮಾಡುತ್ತೆ ಅಂದರೆ ನೋಡಿ, ಬುಧ ನಿಮ್ಮ ರಾಶಿಗೆ ಪ್ರವೇಶ ಮಾಡಿದ್ದಾನೆ. ಅದು ನಿಮಗೆ ಬುದ್ಧಿಯನ್ನು ಆಲೋಚನೆಗೆ ದ್ವಂದ್ವತೆ ಅಥವಾ ನಿಮ್ಮ ಆಲೋಚನೆಗಳಿಗೆ ವಿರುದ್ಧತೆ ಇವುಗಳನ್ನೆಲ್ಲ ಉಂಟು ಮಾಡುತ್ತೆ. ತನ್ಮೂಲಕ ನಿಮಗೊಂದು ಅಶಾಂತಿ ನಿರ್ಮಾಣ ಆಗುತ್ತೆ. ಅದಕ್ಕೆ ಈ ಪರಿಹಾರ ತುಂಬ ಒಳ್ಳೆಯದು ಮೇಷರಾಶಿಯವರು. ಹೀಗಾಗಿ ನರಸಿಂಹ ಕ್ಷೇತ್ರಕ್ಕೆ ಹೋಗಿ ಬನ್ನಿ.